ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಲೆಟರ್ ಡ್ರಾಯಿಂಗ್ ಬಂದು ಕೆ. ಸೊ ಕೆನ ಯೂಸ್ ಮಾಡಿ ಯಾವ ಡ್ರಾಯಿಂಗ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಮೊದಲಿಗೆ ಕೆನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಸೊ ಈ ರೀತಿ ಡ್ರಾ ಆದಮೇಲೆ ಆಪೋಸಿಟ್ ಕೂಡ ಈ ರೀತಿ ಡ್ರಾ ಮಾಡಿ. ಸೊ ಇವಾಗ ನಿಮ್ಗೆ ಹೇಗೆ ಬೇಕೋ ಲೈನ್ಸ್ಗಳನ್ನ ಒಳಗಡೆ ಈ ರೀತಿ ಹಾಕ್ಕೊಳ್ಳಿ, ದೊಡ್ಡದು ಚಿಕ್ಕದು. ಸೊ ಈ ರೀತಿ ಹಾಕ್ಕೊಂಡಾದ್ಮೇಲೆ ಜಸ್ಟ್ ಈ ರೀತಿ ಒಂದು ಕ್ಲೋಸಿಂಗ್ ಕೊಡಿ. ಸೊ ಇಲ್ಲಿ ವೇವಿಂಗ್ ಲೈನ್ಸ್. ಸೊ ಹಾಗೆ ಪುಟ್ಪುಟಾಣಿಯಾಗಿ ಒಂದು ಫ್ಲವರ್ಸ್ನ ಡ್ರಾ ಮಾಡ್ಕೊಳ್ಳಿ. ನೀವೇನು ಲೈನ್ಸ್ ಹಾಕಿದ್ರಲ್ಲ ಅದಕ್ಕೆಲ್ಲದಕ್ಕೂ ಪುಟ್ಪುಟಾಣಿಯಾಗಿ ಫ್ಲವರ್ಸ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಎಲ್ಲ ಲೈನ್ಸ್ಗೂ ಫ್ಲವರ್ ಹಾಕ್ಕೊಂಡು ನಂತರ ಈ ಥರ ಲೈನ್ಸ್ ಗ್ರಾಸಸ್ ಟೈಪ್ ಪುಟ್ಪುಟಾಣಿಗೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಲೈನ್ಸ್ಗಳನ್ನ ಕವರ್ ಮಾಡ್ಕೊಳ್ಳಿ. ಇವಾಗ ಚಿಕ್ಕದಾಗಿ ಲೀಫ್ ಒಳಗಡೆ ನೋಡಿ ಈ ರೀತಿ ಪುಟಾಣಿ ಲೀಫ್ಗಳನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಕೆ ಲೆಟರಿಂದ ಫ್ಲವರ್ ವಾಸ್ನ ನೀವು ಬುಕ್ಕೆನ ಆರಾಮಾಗಿ ಮಾಡ್ಬೋದು. ಸೊ ಇದಕ್ಕೆ ಕಲರಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಕಲರಿಂಗ್ ಮಾಡೋಣ ಬನ್ನಿ. ಇದಕ್ಕೆ ನಾನು ಸ್ಕೆಚ್ ಪೆನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಕೆಚ್ ಪೆನ್ಸ್ನ ಡ್ರಾ ಮಾಡ್ಕೊಂಬಿಡಿ. ಅದು ಔಟ್ಲೈನ್ ಏನು ಬರ್ದಿರ್ತೀವಲ್ಲ ಪೆನ್ಸಿಲಲ್ಲಿ ಅದನ್ನು ನೀಟಾಗಿ ಸ್ಕೆಚ್ ಪೆನ್ನಲ್ಲಿ ಡ್ರಾ ಮಾಡ್ಕೊಳ್ಳಿ. ಇವಾಗ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ಲೀಫ್ನ ಡ್ರಾ ಮಾಡ್ಕೊಳ್ಳಿ. ನೀವು ಡೈರೆಕ್ಟಾಗಿ ಸ್ಕೆಚ್ ಪೆನ್ನಲ್ಲೂ ಕೂಡ ಡ್ರಾ ಮಾಡ್ಕೊಂಡು ಕಲರಿಂಗ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಏನಂದರೆ ಪೆನ್ಸಿಲ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಏನಾದರೂ ಮಿಸ್ಟೇಕ್ ಆದರೆ ಎರೇಸ್ ಮಾಡ್ಬೋದು, ತಕ್ಷಣ ನಾವು ಎರೇಸ್ ಮಾಡಿ ಡ್ರಾ ಮಾಡ್ಬೋದು ಅನ್ನೋ ಕಾರಣಕ್ಕೆ ಪೆನ್ಸಿಲಲ್ಲಿ ಫಸ್ಟ್ ಯೂಸ್ ಮಾಡಿಕೊಂಡು ಆಮೇಲೆ ನಾವು ಕಲರಿಂಗ್ ಮಾಡ್ತೀವಿ. ನೋಡಿ ಭಾಳ ಸುಲಭವಾಗಿ ಕಲರಿಂಗ್ ಮಾಡ್ಕೋಬೋದು ಈ ರೀತಿ. ಸೊ ಹಾಗೆ ಔಟ್ಲೈನಿಂದ ನೀವು ಒಳಗಡೆ ಕವರಿಂಗ್ ಕೊಡಿ ಈ ರೀತಿ. ಜಸ್ಟ್ ಲೈನ್ಸ್ ಥರ ಕವರಿಂಗ್ ಕೊಟ್ಟರೆ ಸೊ ಬ್ಯೂಟಿಫುಲ್ಲಾಗಿ ಫ್ಲವರ್ ರೆಡಿ ಆಗುತ್ತೆ. ಸೊ ನಾನೀಗ ಪಿಂಕ್ ಔಟ್ಲೈನ್ ಕೊಟ್ಟಿರೋದ್ರಿಂದ ಫ್ಲವರ್ಗೆ ಇನ್ಸೈಡ್ ಕವರ್ ಮಾಡಬೇಕು. ಲೈಟ್ ಪಿಂಕ್ ತಗೊಂಡು ಒಳಗಡೆ ಫಿಲ್ಲಿಂಗ್ ಕೊಡ್ತಾ ಇದ್ದೀನಿ. ಜಸ್ಟ್ ಸ್ಕ್ರ್ಯಾಬ್ ಥರ ಕೊಟ್ಟರೆ ಸಾಕು, ಏನು ಫುಲ್ ಕಲರಿಂಗೇ ಮಾಡಬೇಕು ಅಂತೇನಿಲ್ಲ. ಈ ರೀತಿ ಕೊಟ್ಟರೆ ಸೊ ಲೆಟರ್ ಕೆ ಇಂದ ಬ್ಯೂಟಿಫುಲ್ ಆಗಿರೋಂಥ ಬೊಕ್ಕೆ ರೆಡಿ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.